ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೇಘಾ ವ್ಲಾಗ್ಸ್ ಕನ್ನಡ. ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಆಫ್ಟರ್ ಎ ವೆರಿ ಲಾಂಗ್ ಟೈಮ್ ಇವತ್ತು ಒಂದು ಲಾಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬಾ ದಿನ ಆಗೋಗಿತ್ತು ಸ್ವಲ್ಪ ಲೆಂತಿ ವಿಡಿಯೋ ಮಾಡಿ. ಸೊ ಇವತ್ತು ಮಾಡೋಣ ಅಂತ ಹೇಳಿ ಮಾಡ್ತಿದ್ದೆ. ಆ್ಯಕ್ಚುಲಿ ಇವತ್ತೊಂದು ದಿನ ಪೋಲಿಯೋ ಹಾಕ್ಸೋದಿತ್ತು ಇಶನ್ಗೆ. ಸೊ ಹಾಗಾಗಿ ಅವರ ಅಂಗನವಾಡಿನಲ್ಲೇ ಪೋಲಿಯೋ ಹಾಕ್ಸ್ತಿದ್ರು. ನೈಟ್ ಬಂದುಬಿಟ್ಟು ಅವ್ರ ಅಪ್ಪ ಮೇಲೆ ಹೆಂಗೆ ಜಗಳಾಡ್ತಾಳೆ ನೋಡಿ. ಒನ್ ಫೇಸ್ ಆಫ್ ಇಶಾ ನೀವೆಲ್ಲರೂ ನೋಡಿರ್ತೀರ. ಬಟ್ ಇನ್ನೊಂದು ಫೇಸ್ ಆಫ್ ಇಶಾ ಎಷ್ಟು ಹಠ ಮಾಡ್ತಾಳೆ, ಎಷ್ಟು ಅಳ್ತಾಳೆ, ಎಷ್ಟು ಗಲಾಟೆ ಮಾಡ್ತಾಳೆ ಅಂತ ಇವತ್ತು ನೋಡಿ. ಎಷ್ಟು ಹಠ ಅಂದರೆ ಕೈಗೇನು ಸಿಕ್ಕಿದ್ರು ತೆಗೆದು ಬಿಸಾಕ್ತಿದ್ಲು, ಅಷ್ಟು ಹಠ ಮಾಡ್ತಾಳೆ. ಅಳೋದೇನಾದ್ರು ಸ್ಟಾರ್ಟ್ ಮಾಡಿದ್ರೆ ಅವಳಿಗೆ ಬೇಕು ಅಂದಿದ್ದು ಕೊಡಿಸೋವರೆಗೂ ಬಿಡೋದೇ ಇಲ್ಲ, ಅಷ್ಟು ಹಠ. ಒಂದೊಂದು ಸತಿ ಸಮಾಧಾನ ಮಾಡ್ತೀವಿ, ಬಟ್ ಜಾಸ್ತಿ ಅದು ಅತಿರೇಕಕ್ಕೆ ಹೋಗಿದೆ ಅನ್ನೋ ಟೈಮಲ್ಲಿ ಅವಳಿಗೆ ಸಮಾಧಾನ ಮಾಡೋದಕ್ಕಿಂತ ಎಷ್ಟೋ ತಳ್ತಾಳೋ ಅಳ್ಳಿ ಅಂತ ಬಿಟ್ಬಿಡ್ತೀವಿ. ಯಾಕಂದರೆ ಎಲ್ಲರಿಗೂ ಒಂದು ಲಿಮಿಟ್ ಅನ್ನೋದಿರುತ್ತೆ ಅಲ್ವಾ. ಸೊ ಅದು ಕ್ರಾಸ್ ಮಾಡಿ ಆದಮೇಲೆನೂ ಹೀಗೆ ಆಗ್ತಾಯಿದ್ರೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಎಷ್ಟೋ ತಳ್ತಾಳೋ ಅಳ್ಳಿ, ಆಮೇಲೆ ಅವಳೇ ಬರ್ತಾಳೆ, ಬಂದವಾಗ ಅವಳಿಗೆ ಬುದ್ಧಿ ಹೇಳೋಣ ಅಂತ ಹೇಳಿ ಬಿಟ್ಬಿಟ್ವಿ. ಸೊ ಹೀಗಾಗಿತ್ತು. ಹತ್ತಲು ಒಂದು ಅರೌಂಡ್ 15 ಮಿನಿಟ್ಸ್ ಹತ್ತಲು. ನಾನು ಅವಳನ್ನ ಜಾಸ್ತಿ ಏನೂ ಕೇರ್ ಮಾಡೋಕ್ಕೋಗಿಲ್ಲ. ಒಂದು ಸತಿ ಕೇಳಿದೆ, 2 ಸತಿ ಕೇಳಿದೆ, ಅವಳು ಏನೂ ಹೇಳ್ತಿರ್ಲಿಲ್ಲ. ಏನಾದ್ರು ಮಾತಾಡ್ಸೋಕ್ಕೆ ಬಂದರೆ, ಹಿಡ್ಕೊಳಕ್ಕೆ ಬಂದರೆ ನಮ್ಮನ್ನೇ ಹೊಡಿತಾ ಇದ್ಲು. ಸೊ ಹಾಗಾಗಿ ಎಷ್ಟು ಹಠ ಮಾಡ್ತೀಯೋ ಮಾಡು ಇಶಾ, ಆಮೇಲೆ ಬರ್ತೀಯ, ಬಂದಾಗ ಮಾತಾಡಿಸ್ತೀನಿ ಅಂತ ಹೇಳಿ ಸುಮ್ಮನಾದ್ವಿ ಇಬ್ಬರೂ. ಇಬ್ಬರು ಅವಳ ಕಡೆ ಗಮನ ಕೊಡದೇ ಇರೋದು ನೋಡಿ, ಕೇರ್ಲೆಸ್ ಮಾಡ್ತಾ ಇರೋದು ನೋಡಿ, ಕೈಗೆ ಏನು ಸಿಕ್ಕರೆ ಅದನ್ನು ತೆಗೆದು ಬಿಸಾಕ್ತಾ ಇದ್ಲು. ಸೊ ಬಿಸಾಕಲಿ, ಎಷ್ಟೊತ್ತು ಬಿಸಾಕ್ತಾಳೆ ಅಂತ ಹೇಳಿ ನಾವು ಸುಮ್ಮನೆ ಇದ್ವಿ. ಒಂದು 20 ಮಿನಿಟ್ಸ್ ಆದಮೇಲೆ ಬಂದಳವಳು. ನಿಮ್ಮ ಮನೇಲೂ ಮಕ್ಕಳೆಲ್ಲ ಇದ್ದಾರಾ, ಅವರು ಹೀಗೆ ಹಠ ಮಾಡ್ತಾರಾ ಅಂತ ನನಗೆ ಹೇಳಿ. ಹಠ ಮಾಡಿದಾಗ ನೀವು ಹೇಗೆ ಅವ್ರನ್ನ ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡ್ತೀರಾ? ಅವ್ರು ಕೇಳಿದ್ದೆಲ್ಲ ಕೊಡಿಸ್ಬಿಡ್ತೀರಾ, ಅಥವಾ ಅವ್ರಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ನೋಡಿಕೊಂಡು ಅದನ್ನು ಮಾತ್ರ ಕೊಡಿಸ್ತೀರಾ? ಅವ್ರು ಹಠ ಮಾಡಿದ ತಕ್ಷಣವೇ ಅವ್ರು ಕೇಳಿದ್ದೆಲ್ಲ ಸಿಕ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಅವ್ರು ಸುಮ್ಮನೆ ಅಳ್ತಾರಾ? ಆದರೆ ಕೊಡಿಸ್ಬಿಡ್ತಾರೆ ಅಪ್ಪ ಅಮ್ಮ ಅಂತ ಹೇಳಿ ಅವ್ರು ಭಾವಿಸ್ಕೊಂಡು ಅಳ್ತಾ ಇರ್ತಾರ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ದಟ್ ನೀವು ಹೇಗೆ ನಿಮ್ಮ ಮಕ್ಕಳನ್ನ ಸಮಾಧಾನ ಮಾಡಿದ್ದೀರಾ, ಅಥವಾ ಮೊದಲು ಮಾಡ್ತಾ ಇದ್ರಿ, ಹೇಗೆ ಸಮಾಧಾನ ಮಾಡ್ತಾ ಇದ್ರಿ ಅನ್ನೋದನ್ನು ನನಗೆ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ. ಸೊ ದಟ್ ನನಗೆ ಇವಳನ್ನ ಹೇಗೆ ಕಂಟ್ರೋಲ್ ಮಾಡೋದು ಅಂತ ಒಂದು ಸ್ವಲ್ಪ ಗೊತ್ತಾಗುತ್ತೆ. ಹಾಗೆ ಸಮಾಧಾನ ಎಲ್ಲ ಆಯಿತು. ನೆಕ್ಸ್ಟ್ ಡೇ ಮಧ್ಯಾಹ್ನ ಅಷ್ಟೊತ್ತಿಗೆ ಅವ್ರ ಅಜ್ಜಿ ಅವರ ಅಕ್ಕ ಮನೆಗೆ ಹೋಗಿದ್ದರು. ಅವ್ರ ಅಕ್ಕ ಮನೆ ಹತ್ರ ಸ್ಟಾರ್ ಫ್ರೂಟ್ದು ಮರ ಇದೆ. ತುಂಬಾ ಜಾಸ್ತಿ ಸ್ಟಾರ್ ಫ್ರೂಟ್ಸ್ ಬಿಟ್ಟಿತ್ತು ಅಂತ ಹೇಳಿ ಒಂದು 4-5 ಸ್ಟಾರ್ ಫ್ರೂಟ್ಸ್ನ ಕಿತ್ಕೊಂಡು ಬಂದಿದ್ದರು. ಅದನ್ನು ಇಶಾ ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ಫುಲ್ ಎಂಜಾಯ್ ಮಾಡ್ತಾಳೆ. ತುಂಬಾ ಚೆನ್ನಾಗಿದೆ ಅಂತ ಅವಳ ಎಕ್ಸ್ಪ್ರೆಷನ್ ನೋಡಿ, ಯಮ್ಮಿ ಅಂದ್ಕೊಂಡು ಅದನ್ನು ನೋಡೋಕ್ಕೆ ಕೆಲವೊಂದು ಸತಿ ಮಕ್ಕಳು ಎಷ್ಟು ಕ್ಯೂಟಾಗಿ ಆಡ್ತಾರೆ, ಅದೇ ಕೆಲವೊಂದು ಸತಿ ಅವ್ರು ಹಠ ಮಾಡಿದಾಗ ಅವ್ರು ಹತ್ತಾಗ ಎಷ್ಟು ಇರಿಟೇಟ್ ಆಗುತ್ತೆ. ಇಟ್ಸ್ ಜಸ್ಟ್ ಲೈಕ್ ಕಾಂಟ್ರಾಸ್ಟ್ ಮೂಡ್ಸ್ ಅವ್ರದ್ದು. ಒಂದು ಸತಿ ಫುಲ್ ಜೋಶ್, ಕಾಮ್, ಕೂಲಾಗಿರ್ತಾರೆ. ಇನ್ನೊಂದು ಸತಿ ಅಷ್ಟೇ ಕಿರಿಕ್, ಅಷ್ಟೇ ಗಲಾಟೆ ಕೂಡ ಮಾಡ್ತಾ ಇರ್ತಾರೆ. ತುಂಬಾ ಇಷ್ಟ ಆಯಿತು ಇಶನ್ಗೆ ಸ್ಟಾರ್ ಫ್ರೂಟ್. ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ಲು. ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ನೀಟಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿದೆ ಅಂತ ಹೇಳಿ ತಿಂತಾಯಿದ್ಲು. ಅವತ್ತಿನ ದಿನ ಈವ್ನಿಂಗ್ ಇಶಾ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಮ್ಯಾಗಿ ಕೇಳಿದ್ಲು. ಸರಿ ಆಯಿತು ಅಂತ ಹೇಳಿ ಅವತ್ತಿನ ದಿನ ಅವಳಿಗೆ ಮ್ಯಾಗಿ ಮಾಡಿಕೊಟ್ಟಿದ್ದೆ. ಯೂಶಲಿ ಮ್ಯಾಗಿ, ಪಾಸ್ತಾ, ಪಿಜ್ಜಾ, ಬರ್ಗರ್ ಅಂತ ಐಟಮ್ಸ್ ಎಲ್ಲ ಅವಳೇನಾದ್ರು ಕೇಳಿದ್ರೆ ಯೂಶಲಿ ಹೆಲ್ದಿಯರ್ ವರ್ಷನ್ ಮನೇಲೇ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಅದಾಗಲಿಲ್ಲ, ಮಾಡ್ಕೊಳ್ಳೋಕೆ ಆಗಲಿಲ್ಲ ಅಂದಾಗ ಮಾತ್ರ ನಾನು ಹೊರಗಡೆ ಕೊಡೋಕ್ಕೆ ಪ್ರಿಫರ್ ಮಾಡ್ತೀನಿ ಅಷ್ಟೇ. ಇದಾದಮೇಲೆ ನೆಕ್ಸ್ಟ್ ಡೇ ಫ್ರೈಡೇ ಆಗಿತ್ತು. ಫ್ರೈಡೇ ನಮ್ಮ ಮನೆ ಹತ್ರ ಆಂಟಿಯವರೆಲ್ಲರೂ, ಅಕ್ಕ ಅವರೆಲ್ಲ ಓಂ ಶಕ್ತಿಗೆ ಹೋಗೋಕ್ಕೆ ರೆಡಿಯಾಗಿದ್ವಿ. ಸಂಡೇ ಓಂ ಶಕ್ತಿಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಫ್ರೈಡೇನೇ ಇವರೆಲ್ಲ ಮಾಲೆ ಹಾಕ್ಕೊಳ್ತಿದ್ದಾರೆ. ಇಲ್ಲೇ ಓಂ ಶಕ್ತಿ ದೇವಸ್ಥಾನದ್ದು ಮಂಡಲ ಇದೆ. ಈ ಮಂಡಲಿನಲ್ಲಿ ಫ್ರೈಡೇನೇ ಹೋಗಿ ಮಾಲೆ ಹಾಕ್ಕೊಂಡ್ರೆ ಸಂಡೇಗೆ 3 ಡೇಸ್ ಆಗುತ್ತೆ. 3 ಡೇಸ್ಗೆ ಇರುಮುಡಿ ಸಲ್ಲಿಸೋದು ಅಂತ ಹೇಳಿ ಫ್ರೈಡೇನೇ ಎಲ್ಲರೂ ಸೇರಿ ಮಾಲೆ ಹಾಕ್ಕೊಳ್ತಾ ಇದ್ದಾರೆ. ಚೈತ್ರ ಆಂಟಿ ಆಗಿರ್ಬೋದು, ಸರೋಜಾ ಆಂಟಿ, ಮಂಗಳ ಆಂಟಿ,
ಹಾಗೆ ಅವ್ರ ಮಕ್ಕಳುಗಳು ಎಲ್ಲರೂ, ಹಾಗೆ ಈ ಅಜ್ಜಿ ಕೂಡ. ಅಜ್ಜಿಗೆ ಎಷ್ಟು ಏಜ್ ಆಗಿರ್ಬೋದು ಗೆಸ್ ಮಾಡಿ, ಅರೌಂಡ್ 85 ಆಗಿದೆ. ಬಟ್ ಶಿಸ್ ಸೋ ಸ್ಟ್ರಾಂಗ್, ಯಂಗ್ ಅಂತ ಹೇಳಿದ್ರೆ ಆ ಏಜಲ್ಲಿ ನಮಗಂತೂ ಅಷ್ಟು ಶಕ್ತಿ ಇರುತ್ತೋ ಇಲ್ವೋ ನನಗಂತೂ ಡೌಟೇ. ಬಟ್ ಇವಾಗಿರೋರು ತುಂಬಾ ಚೆನ್ನಾಗಿರಲಿ, ಹಾಗೆ ಹೆಲ್ದಿಯಾಗಿರಲಿ ಅನ್ನೋದು ನಾನು ಹಾರೈಸ್ತೀನಿ. ಇದು ಆವತ್ತಿನ ದಿನ ಓಂ ಶಕ್ತಿ ಮಾಲೆ ಹಾಕ್ಕೊಳ್ತಾಯಿದ್ರು. ನಾನು ಈಶಾ ಕೂಡ ಜೊತೆಯಲ್ಲಿ ಹೋಗಿದ್ವಿ. ಇವ್ರನ್ನೆಲ್ಲ ಕರ್ಕೊಂಡು ಒಂದು ಕಾರಲ್ಲಿ ಇಷ್ಟು ಜನ ಹೋಗಿದ್ವಿ. ಇಟ್ ವಾಸ್ ನೈಸ್. ಅಂದರೆ ಯೂಶ್ವಲಿ ನಾವು ಚಿಕ್ಕವರಿದ್ದಾಗೆಲ್ಲ ಆಗಿನ ಕಾಲದಲ್ಲಿ ಒಂದು 5 ಸೀಟರ್ ಇದ್ದರೆ ಅದರಲ್ಲಿ ಒಂದು 8 ಮೆಂಬರ್ಸ್ ಎಲ್ಲ ಕೂತ್ಕೊಂಡು ಹೋಗ್ತಾಯಿದ್ರು ಆವಾಗ, ವೆನ್ ವಿ ವರ್ ವೆರಿ ವೆರಿ ಸ್ಮಾಲ್. ಬಟ್ ಈಗ 5 ಸೀಟರ್ ಅಂದರೆ 4 ಜನ ಕೂತ್ಕೊಂಡು ಹೋಗೋದೇ ಹೆಚ್ಚು, ಹಾಗಾಗ್ಬಿಟ್ಟಿದೆ. ಬಟ್ ಇವತ್ತು ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಹೀಗೆ 6, 7 ಇಶಾನು ಸೇರಿಸಿ 8 ಜನ ಹೋಗಿದ್ವಿ. ಚೆನ್ನಾಗಿತ್ತು, ಒಂಥರ ಅಡ್ಜಸ್ಟ್ ಮಾಡಿಕೊಂಡು ಹೋಗಿದ್ದು ಚೆನ್ನಾಗಿತ್ತು. ಒಂದಷ್ಟು ಜನ ಫ್ರೈಡೇ ಮಾರ್ನಿಂಗೇ ಮಾಲೆ ಹಾಕ್ಕೊಂಡಿದ್ರಂತೆ, ಇನ್ನೊಂದಷ್ಟು ಜನ 7 ಡೇಸ್ಗೆ ಅಂತ ಹೇಳಿ ಮಾಲೆ ಹಾಕ್ಕೊಂಡಿದ್ರು. ಇವರು ಫ್ರೈಡೇ ಈವ್ನಿಂಗ್ ಮಾಲೆ ಹಾಕ್ಕೊಳ್ತಾ ಇದ್ದಾರೆ. ಮಾಲೆ ಹಾಕ್ಕೊಳ್ಳೋರಿಗೆ ಮಂಡಳಿ ಒಳಗಡೆ ಹೋಗೋಕ್ಕೆ ಮುಂಚೆನೇ ಹೊರಗಡೆನೇ ಅವರು ಕಾಲೆಲ್ಲ ತೊಳ್ಕೊಂಡು ನಿಂತ್ಕೊಂಡ್ರೆ ಅವರಿಗೆಲ್ಲರಿಗೂ ಕಾಲಿಗೆ, ಕೈಗೆ, ಹಣೆಗೆ ಅರಿಶಿನ ಕುಂಕುಮ ಎಲ್ಲ ಇಡ್ತಾ ಇದ್ದಾರೆ. ಎಲ್ಲ ಮಾಲಾ ಧಾರೆಗಳು ಯಾರ್ಯಾರಿದ್ದಾರೆ ಅವರಿಗೆಲ್ಲರಿಗೂ. ಹಾಗೆ ಅವರು ಅಷ್ಟು ಜನಕ್ಕೂ ಕೂಡ ನಿಂಬೆ ಹಣ್ಣಿನ ಮೇಲೆ ಒಂದು ಕರ್ಪೂರ ಇಟ್ಟು ಈ ರೀತಿ ದೃಷ್ಟಿ ಕೂಡ ತೆಗಿತಾ ಇದ್ದಾರೆ. ಈ ರೀತಿ ದೃಷ್ಟಿ ತೆಗೆದು ನಂತರ ಮಂಡಳಿ ಒಳಗಡೆ ಕರ್ಕೊಳ್ಳೋದು. आदिपराशक्तिये ओम ओम शक्तिये ओम शक्ति पराशक्ति ओम शक्ति पराशक्ति ओम शक्ति पराशक्ति पराशक्ति ओम शक्ति 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 पराशक्ति पराशक्ति ओम शक्ति पराशक्ति. ನೋಡಿದ್ರಲ್ಲ, ಈ ರೀತಿ ಅವರಿಗೆಲ್ಲರಿಗೂ ಆರತಿ ಮಾಡಿ ಅವರಿಗೆಲ್ಲ ದೃಷ್ಟಿ ತೆಗೆದು ನಂತರ ಒಬ್ಬೊಬ್ಬರಾಗೆ ಒಳಗಡೆ ಹೋಗ್ತಿದ್ದಾರೆ ಮಂಡಳಿ ಒಳಗಡೆ. ಈ ರೀತಿ ಎವ್ರಿ ಇಯರ್ ಯಾರೇ ಮಾಲೆ ಹಾಕಬೇಕು ಅಂತ ಇದ್ರೂ ಒಂದಷ್ಟು ಟೀಮ್, ಒಂದಷ್ಟು ಗ್ರೂಪ್ ಎಲ್ಲರೂ ಸೇರಿ ಒಂದೇ ಟೈಮಲ್ಲಿ ಹೋದರೆ ಈ ರೀತಿ ಮಾಲೆನ ದೇವಸ್ಥಾನದ ಕಡೆಯಿಂದನೇ ಹಾಕಿಸ್ತಾರೆ. ಮಂಡಳಿ ಒಳಗಡೆ ನೋಡಿ ಈ ರೀತಿ ಇದೆ. ಅಮ್ಮನವರ ಉತ್ಸವ ಮೂರ್ತಿನ ಒಂದು ಇಟ್ಟಿದ್ದಾರೆ. ಹಾಗೆ ಒಂದಷ್ಟು ದೇವರ ಫೋಟೋಗಳು, ಕಲಶ, ಹಾಗೆ ಪೂಜೆ ಮಾಡಿರೋ ದೀಪಸ್ತಂಭ, ಹಣ್ಣು ಕಾಯಿ ಎಲ್ಲ ಕೂಡ ಇಲ್ಲೇ ಇಟ್ಟಿದ್ದಾರೆ. ಇವರು ಅಜ್ಜಿ, ಗಂಗಮ್ಮ ಅಜ್ಜಿ ಅಂತ ಹೇಳಿ ಇವರೇ ಈ ಮಂಡಲದ ಮುಖ್ಯಸ್ಥರು. ಇವರಿಂದನೇ ಈ ಮಂಡಳಿ ನಡೀತಾ ಇರೋದು ಅಂತ ಹೇಳ್ಬೋದು. ಇವರು ಪರ್ಮನೆಂಟಾಗಿ ಇಲ್ಲೇ ಇರ್ತಾರೆ, ಇದೇ ರೂಮಲ್ಲೇ ಕೂಡ ಅವರು ಇರ್ತಾರೆ. ನೋಡಿ, ಆ ಕಾರ್ನರಲ್ಲಿ ಒಂದಷ್ಟು ಇರುಮುಡಿಗಳು ನಿಮಗೆ ಕಾಣಿಸ್ತಾ ಇರ್ಬೋದು. ಆ ಇರುಮುಡಿಗಳನ್ನೆಲ್ಲನೂ ಬೆಳಗ್ಗೆ ಅಥವಾ 7 ಡೇಸ್ ಮುಂಚೆ ಯಾರು ಮಾಲೆ ಹಾಕ್ಕೊಂಡಿದ್ದಾರೆ ಅವರು ಹಾಕಿರೋ ಇರುಮುಡಿ, ಅವ್ರಿಗೆ ತುಂಬಿಸಿರೋ ಇರುಮುಡಿ ಅದು. ಇರುಮುಡಿನಲ್ಲೇ ನೋಡಿ ಈ ರೀತಿ ಒಂದು ಬ್ಯಾಗ್ ಕೊಟ್ಟಿರ್ತಾರೆ. ಒಂದು ಬ್ಯಾಗಲ್ಲಿ ಈ ಡ್ರೈ ಫ್ರೂಟ್ಸು, ಕಲ್ಸಕ್ಕರೆ, ಹಾಗೆ ಅಕ್ಕಿ, ತೆಂಗಿನಕಾಯಿ ಇದೆಲ್ಲನೂ ಹಾಕಿ ಇರುಮುಡಿ ಕಟ್ತಾರೆ. ಅಕಸ್ಮಾತ್ ನೀವು ಫಸ್ಟ್ ಟೈಮ್ ಏನಾದ್ರು ಹೋಗ್ತಿದ್ರೆ ಮಾಲೆ ಹಾಗೆ ಬ್ಯಾಗ್ನ ಹೊಸದಾಗಿ ತೊಗೊಳ್ಬೇಕಾಗತ್ತೆ. ಅಥವಾ ನೀವು 2ನೇ ಸತಿ ಅಥವಾ 3ನೇ ಸತಿ ಹೋಗ್ತಾ ಇದ್ದೀರಾ ಅಂತಂದರೆ ಹಳೇದೇ ಇರುಮುಡಿ ಇತ್ತು ಅಂತಂದರೆ ಅದನ್ನೇ ನೀವು ತೊಗೊಂಡು ಹೋಗ್ಬೋದು. ಇಲ್ಲ ಅಂತಂದರೆ ನೀವು ಹೊಸದು ಕೂಡ ಬೈ ಮಾಡ್ಬೋದು. ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಅಷ್ಟೇ. ಈ ರೀತಿ ಎಲ್ಲನೂ ಪೂಜೆ ಎಲ್ಲ ಮಾಡಿ, ಪೂಜೆ ಎಲ್ಲ ಮುಗಿಸ್ಕೊಂಡು ಈ ರೀತಿ ನೀಟಾಗಿ ಕಟ್ಟಿ ಅವರು ನಮ್ಮ ಹೆಗಲ ಮೇಲೆ ಈ ಇರುಮುಡಿನ ಇರಿಸ್ತಾರೆ. ನೋಡಿ, ಅಲ್ಲಿ ಕಟ್ಟಿದ್ದಾರೆ ಆಲ್ರೆಡಿ. ಇಲ್ಲಿ ಕೂತಿದ್ರಲ್ಲ ಅವರು, ಓಂ
ಶಕ್ತಿಯೇ ಓಂ ಶಕ್ತಿಯೇ ಓಂ ಶಕ್ತಿಯೇ ಆದಿಪರಾಶಕ್ತಿಯೇ ಓಂ ಶಕ್ತಿಯೇ ಆದಿಪರಾಶಕ್ತಿಯೇ ಓಂ ಶಕ್ತಿಯೇ 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 ಪರಾಶಕ್ತಿ 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 ಓಂ ಶಕ್ತಿಯೇ ಆದಿಪರಾಶಕ್ತಿಯೇ 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 ಆದಿಪರಾಶಕ್ತಿಯೇ ಓಂ ಶಕ್ತಿಯೇ ಆದಿಪರಾಶಕ್ತಿಯೇ ಓಂ ಶಕ್ತಿಯೇ ಓಂ ಶಕ್ತಿಯೇ ಪರಾಶಕ್ತಿ ಓಂ ಶಕ್ತಿಯೇ ಈ ರೀತಿ ಅಮ್ಮನವರಿಂದ ಮಾಲೆ ಹಾಕಿಸ್ಕೊಂಡ್ಮೇಲೆ ಇಲ್ಲಿ ಬಾಗ್ಲ ಹತ್ರ ಏನು ಕಾಣಿಸ್ತಿದೆ ಅಲ್ಲೊಂದು ಬೇವಿನ ಮರ ಇದೆ. ಆ ಬೇವಿನ ಮರಕ್ಕೆ ಓಂ ಶಕ್ತಿ ದೇವ್ರನ್ನ ಒಂದು ಮುಖವಾಡ ಹಾಗೆ ಒಂದು ತ್ರಿಶೂಲನ ಇಟ್ಟಿದ್ದಾರೆ. ಅಲ್ಲಿ ಕೂಡ ಪೂಜೆ ಮಾಡಿ ಅಲ್ಲಿ ಮರಕ್ಕೆ 3 ಸುತ್ತು ಸುತ್ತಿ ನಂತರ ಒಳಗಡೆ ಬಂದು ಇರುಮುಡಿನ ಅಲ್ಲಿ ಕಾರ್ನರಲ್ಲಿ ಇಳಿಸಿರ್ತಾರೆ. ಹೋಗೋ ದಿನ ಆ ಇರುಮುಡಿನ ಎತ್ಕೊಂಡು ಹೋಗೋದು. ಹಾಗೆ ಇರುಮುಡಿಯೆಲ್ಲ ಕಟ್ಟಿದಾದಮೇಲೆ ನಂತರ ದೇವರಿಗೆ ಪೂಜೆ ಮಾಡಿ ಆರತಿ ಮಾಡಿ ನಮ್ಮೆಲ್ಲರಿಗೂ ಆರತಿ ಕೂಡ ಕೊಟ್ಟರು. ಇದಾದ ನಂತರ ಲಾಸ್ಟಲ್ಲಿ ಗುರು ಶಕ್ತಿಗಳೇನಿರ್ತಾರೆ ಅಂದರೆ 8-9 ವರ್ಷಕ್ಕೆ ಇನ್ನು ಜಾಸ್ತಿ ಮಾಲೆ ಹಾಕಿ ಹೋದ್ಮೇಲೆ ಅವ್ರಿಗೆ ಯೆಲ್ಲೋ ಕಲರ್ ಡ್ರೆಸ್ ಅಂದರೆ ಸ್ಯಾರಿ ಕೊಡ್ತಾರೆ. ಮಾಲೆ ಕೂಡ ಚೇಂಜ್ ಆಗುತ್ತೆ. ಅವ್ರನ್ನೆಲ್ಲ ಗುರುಶಕ್ತಿಗಳು ಅಂತ ಕರೀತಾರೆ. ಅವರಿಗೆಲ್ಲನೂ ಒಟ್ಟಿಗೆ ಸೇರಿಸಿ ಅವರಿಗೂ ಕೂಡ ಒಂದು ಅದೇ ಬೇರೆ ಶಕ್ತಿಗಳು ಅದೇ ಹೊಸದಾಗಿ ಮಾಲೆ ಹಾಕಿರೋರು ಯಾರಿರ್ತಾರೆ ಅವ್ರ ಕಡೆಯಿಂದ ಒಂದು ಸತಿ ಅವರಿಗೂ ಕೂಡ ದೃಷ್ಟಿ ತೆಗೆಸಿ ನಿಂಬೆಹಣ್ಣಲ್ಲಿ ಆರತಿ ಮಾಡಿ ದೃಷ್ಟಿ ತೆಗೆಸ್ತಾರೆ. ಇದಾದಮೇಲೆ ಇದು ಹೊರಡುವ ದಿನ ಅಂದರೆ ಸಂಡೇ ಅರ್ಲಿ ಮಾರ್ನಿಂಗ್ ನಾವು ಹೊರಟಿದ್ದೀವಿ. ಅರೌಂಡ್ 5:30ಗೆ ಬರೋಕ್ಕೆ ಹೇಳಿದ್ರು. 5:30ಗೆ ಬಂದರೆ ಆ್ಯಕ್ಚುಲಿ ನಾವೆಲ್ಲ ಮಾಲೆ ಹಾಕ್ಕೊಂಡಿದ್ದರಿಂದ ಸೊ 5:30ಗೆ ಏನೂ ಹೋಗಲಿಲ್ಲ. ಒಂದು ಸ್ವಲ್ಪ ಲೇಟಾಗೆ ಹೋಗೋಣ ಅಂತ ಹೇಳಿ 6:15ಗೆ ನಾವು ಹೊರಡ್ತಾ ಇದ್ದೀವಿ. ನಾನು ಇಶಾ ಅಮ್ಮ 3 ಜನರು ನಾವೇನು ಮಾಲೆ ಹಾಕ್ಕೊಂಡಿರಲಿಲ್ಲ. ಯೂಶ್ವಲಿ ನಾವು ಎವ್ರಿ ಇಯರ್ ಸಿವಿಲ್ ಡ್ರೆಸ್ಸಲ್ಲೇ ಹೋಗೋದು ಅಂದರೆ ಕಲರ್ ಡ್ರೆಸ್ಸಲ್ಲೇ ಹೋಗೋದು. ವಿತೌಟ್ ಮಾಲೆ ಹೋಗ್ತೀವಿ. ಆ ದೇವಿಗೆ ಮಾಲೆ ಹಾಕ್ಕೊಂಡೇ ಹೋಗಬೇಕು ಅಥವಾ ಹಾಕ್ಕೊಳ್ದೆ ಕೂಡ ಹೋಗಬೇಕು ಅನ್ನೋದು ಏನೂ ಇಲ್ಲ. ಆ ದೇವಿಗೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಕೂಡ ಇಲ್ಲ. ನಾವು ಯಾವುದೇ ಟೈಮಲ್ಲಿ ಬೇಕಾದರೂ ಆ ದೇವಿ ದರ್ಶನ ಮಾಡ್ಬೋದು ಅಥವಾ ಮಾಲೆ ಹಾಕ್ಕೊಂಡು ಕೂಡ ದರ್ಶನ ಮಾಡ್ಬೋದು, ಹಾಕ್ಕೊಳ್ಳದೆ ಇದ್ದರೂ ಕೂಡ ದರ್ಶನ ಮಾಡ್ಬೋದು ದೇವಿಗೆ. ಅದೆಲ್ಲ ಯಾವುದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ. ಇನ್ನಷ್ಟು ಜನ ಕೇಳ್ತಾರೆ ಅಂಟು ಮುಂಟು ಸೋಕಿದ್ರೆ ಹೋಗ್ಬೋದಾ ದೇವರ ದರ್ಶನಕ್ಕೆ ಅಂತ ಹೇಳಿ. ಹೌದು ಹೋಗ್ಬೋದು. ನೀವು ಯಾವುದೇ ಸಿಚುವೇಶನಲ್ಲಿದ್ದರೂ ಕೂಡ ದೇವಿ ದರ್ಶನನ ನಾವು ಮಾಡ್ಕೋಬೋದು. ಮಾಲೆ ಹಾಕ್ಕೊಂಡೇ ಹೋಗ್ಬೋದು ಅಥವಾ ಹಾಕ್ಕೊಳ್ಳದೆ ಇದ್ರೂ ಕೂಡ ಹೋಗ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಯಾರಿಗಾದರೂ ಇನ್ನೊಂದಷ್ಟು ಏನಾದ್ರು ಡೌಟ್ಸ್ ಇತ್ತು ಅಂದರೆ ಈ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗೋದ್ರ ಬಗ್ಗೆ ಆಗಲಿ ಅಥವಾ ಮಾಲೆ ಹಾಕೋದ್ರ ಬಗ್ಗೆ ಆಗಲಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಳಿ. ನನಗೆ ಗೊತ್ತಿರೋದನ್ನು ನಾನು ನಿಮಗೆ ಹೇಳ್ತೀನಿ. ಅಕಸ್ಮಾತ್ ನನಗೆ ಗೊತ್ತಿಲ್ಲ ಅಂತಂದರೆ ನಮ್ಮ ಸೀನಿಯರ್ಸ್ ಅಥವಾ ತುಂಬ ವರ್ಷಗಳಿಂದ ಯಾರ್ಯಾರು ಹೋಗ್ತಿದ್ದಾರೆ ಅವ್ರನ್ನ ಕೇಳಿ ಆದರೂ ನಿಮಗೆ ಅದರ ಇನ್ಫಾರ್ಮೇಷನ್ ನಾನು ಕೊಡಿಸ್ತೀನಿ. ನಾವೆಲ್ಲ ಅರೌಂಡ್ 6:30 ಅಷ್ಟೊತ್ತಿಗೆ ಆಲ್ಮೋಸ್ಟ್ ಎಲ್ಲರೂ ಬಂದು ಸೇರಿದರು. ಬಟ್ ಬಸ್ ಬರೋದು ಸ್ವಲ್ಪ ಲೇಟ್ ಆಯಿತು. ಬಸ್ ಆಲ್ರೆಡಿ ಪ್ರೀವಿಯಸ್ ಡೇ ಬೇರೆ ಕಡೆ ಟ್ರಿಪ್ ಹೋಗಿದ್ದರಿಂದ ಅದು ಕ್ಲೀನಿಂಗ್ ಆಗಿ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯಿತು. ಅರೌಂಡ್ 8 ಆಗಿತ್ತು ನಾವು ಇಲ್ಲಿ ಮಂಡ್ಲಿ ಹತ್ತಿರದಿಂದ ಬಸ್ಸು ಹೊರಡೋದಕ್ಕೆ. ಎಲ್ಲರೂ ಸೇರಿದರು. ಒಂದಷ್ಟು ಜನ ಮಾಲೆ ಹಾಕಿರೋರೆ ಒಂದು ಬಸ್ ಅಂದರೆ ಹಾಕದೇ ಇರೋರು ಇನ್ನೂ ಒಂದು ಬಸ್ ಇದ್ದರು. ಬಟ್ ಅದನ್ನು ನಾವೇನು ಹೋಗುವಾಗೇನು ಸಪ್ರೇಟ್ ಏನೂ ಹೋಗಿರಲಿಲ್ಲ. ಲೈಕ್ ಮಾಲೆ ಹಾಕಿರೋರೆಲ್ಲ ಒಂದು ಬಸ್ಸು, ಹಾಕದೇ ಇರೋರು ಒಂದು ಬಸ್ ಅಂತ ಹೇಳಿ ನಾವು ಮಿಂಗಲ್ ಆಗಿಯೇ ಹೋಗಿದ್ವಿ. ಯಾಕಂದರೆ ನಾವು ಗ್ರೂಪ್ಸ್ ಒಂದೊಂದು 2-3 ಗ್ರೂಪ್ಸ್ ಇರ್ತಾರೆ. ಒಂದು ಗ್ರೂಪಲ್ಲಿ ಅರೌಂಡ್ 10-15 ಮೆಂಬರ್ಸ್ ಇರ್ತಾರೆ. ಸೊ ಎಲ್ಲ ಗ್ರೂಪವರು ಒಟ್ಟಿಗೆ ಅಲ್ವಾ ಹೋಗಬೇಕು, ಸಪ್ರೇಟ್ ಏನೂ ಹೋಗಲಿಲ್ಲ. ನೋಡಿ ಎಲ್ಲರೂ ಮಾಲೆ ಹಾಕ್ಕೊಂಡು ಈ ರೀತಿ ನಿಂತ್ಕೊಂಡಿದ್ದಾರೆ. ಅಂದರೆ ಅವರ ಇರುಮುಡಿಗಳೇನಿತ್ತು ಅದನ್ನು ತಗೊಂಡು ಈ ರೀತಿ ನಿಂತ್ಕೊಂಡಿದ್ದಾರೆ. ದೇವರ ನಾಮ ಜಪಿಸ್ತಾ ದೇವರ ಆರಾಧನೆ ಮಾಡ್ತಾ ಈ ರೀತಿ ಹೊರಡೋದಕ್ಕೆ ರೆಡಿ ಆಗಿದ್ದಾರೆ ಎಲ್ಲರೂ.
ಎಲ್ಲರೂ ಇರುಮುಡಿ ತಗೊಂಡು ಇಲ್ಲಿ ಹೊರಗಡೆ ಬಂದು ನಿಂತ್ಕೊಂಡ್ಮೇಲೆ ಎಲ್ಲರಿಗೂ ಸೇರಿಸಿ ನಿಂಬೆಹಣ್ಣಲ್ಲಿ ಹಾಗೆ ತೆಂಗಿನಕಾಯಲ್ಲಿ ಹಾಗೆ ದೊಡ್ಡ ಬೂದುಗುಂಬಳಕಾಯಲ್ಲಿ ಮೂರರಲ್ಲಿ ಕೂಡ ಕರ್ಪೂರನ ಹಚ್ಚಿ ಎಲ್ಲರಿಗೂ ಸೇರಿ ದೃಷ್ಟಿ ತೆಗೆದು ಆರತಿ ಮಾಡಿ ಮಂಡ್ಲಿ ಅವರು ಕಳಿಸ್ತಾರೆ. ಅಂದರೆ ಅಜ್ಜಮ್ಮ ಏನಿದ್ದಾರೆ ಗಂಗಮ್ಮಾಜಿ ಇವರು ಎಲ್ಲರಿಗೂ ಕೂಡ ದೃಷ್ಟಿ ತೆಗೆದು ಕಳಿಸ್ತಾರೆ. ಬರೀ ಮಾಲೆ ಹಾಕಿರೋರಿಗೆ ಮಾತ್ರ ಅಲ್ಲ, ಮಾಲೆ ಹಾಕದೇ ಇರೋರು ಕೂಡ ನಿಂತ್ಕೊಳ್ಳಿ, ನಿಮಗೂ ಸೇರಿಸಿ ದೃಷ್ಟಿ ತೆಗಿತೀನಿ, ಎಲ್ಲರಿಗೂ ಒಳ್ಳೇದಾಗಲಿ, ಕ್ಷೇಮವಾಗಿ ಹೋಗಿ ಬನ್ನಿ ಅಂತ ಹೇಳಿ ಅವರು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಎಲ್ಲರನ್ನೂ ಹಾರೈಸ್ತಾ ಇದ್ದಾರೆ. ನಾವು ಹೋಗ್ತಾ ಇದ್ದಿದ್ದು 2 ಬಸ್ಸಲ್ಲಿ ಆ್ಯಸ್ ಟೋಲ್ಡ್ ಬಿಫೋರ್. 2 ಬಸ್ಗೂ ಕೂಡ ಪೂಜೆ ಮಾಡಿ ಹೂವಿನ ಹಾರ ಹಾಕಿ ಬಸ್ಸಿಗೂ ಕೂಡ ಎಲ್ಲ ಚಕ್ರಕ್ಕೂ ನಿಂಬೆಹಣ್ಣಿಟ್ಟು ಪೂಜೆ ಮಾಡಿ ಬಸ್ಸಿಗೂ ಕೂಡ ದೃಷ್ಟಿ ತೆಗೆದು ನಮ್ಮನ್ನು ಕಳಿಸ್ಕೊಡ್ತಾ ಇದ್ದಾರೆ. ಪ್ರತಿ ವರ್ಷವೂ ಈ ದೇವಿಯ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಅಂದರೆ ಅಮ್ಮನವರ ದರ್ಶನ ಮಾಡಿ ಬರಬೇಕಾದ್ರೆ ಪ್ರತಿ ಸತಿಯೂ ಕೂಡ ಇವರು ಇದೇ ರೀತಿ ದೃಷ್ಟಿ ತೆಗೆದು ನಮ್ಮನ್ನು ಹಾರೈಸಿ ಕಳಿಸ್ತಾರೆ. ಅಜ್ಜಿ ಇರೋಷ್ಟು ದಿನ ಇದು ನಡ್ಕೊಂಡೇ ಬರುತ್ತೆ. ಅಜ್ಜಿ ಇನ್ನೂ ಒಂದಷ್ಟು ಕಾಲ 100 ಕಾಲ ಸುಖವಾಗಿ ಬಾಳಲಿ ಅಜ್ಜಿ, ಅವರಿಗೆ ಒಳ್ಳೆಯದಾಗೋದ್ರ ಮೂಲಕ ನಮಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮ ಕಡೆ ನೀವು ಕೂಡ ಓಂ ಶಕ್ತಿ ದೇವಿಗೆ ಹೋಗ್ತೀರಾ, ಇರುಮುಡಿ ಕಟ್ಕೊಂಡು ಹೋಗ್ತೀರಾ ಅಥವಾ ಸುಮ್ಮನೆ ಹಾಗೆ ಹೋಗ್ತೀರಾ ಅಥವಾ ಬೇರೆ ಯಾರಿಗಾದರೂ ಇಂಟ್ರೆಸ್ಟ್ ಇದೆಯಾ ಈ ರೀತಿ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಪೋಸ್ ನಿಮಗೆ ಯಾರಿಗಾದ್ರೂ ಹೋಗೋಕ್ಕೆ ಇಂಟ್ರೆಸ್ಟ್ ಇದೆ ಬಟ್ ಹೇಗೆ ಹೋಗಬೇಕು ಅನ್ನೋದು ನಿಮಗೆ ತಿಳಿದಿಲ್ಲ ಅಂತಂದರೆ ನನಗೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ದಟ್ ನಾನು ನಿಮಗೆ ಹೇಗೆ ಹೋಗಬೇಕು, ಯಾವ ರೀತಿ ಹೋಗಬೇಕು ಅಥವಾ ಯಾರ ಜೊತೆ ಅಥವಾ ಪ್ಯಾಕೇಜಸ್ ಏನೇನಿದೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಅಪ್ಕಮಿಂಗ್ ಪ್ಯಾಕೇಜಸ್ ಕೂಡ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಆನೇಕಲ್ಲಿಂದ ತುಂಬ ಬ್ಯಾಚಸ್ ಹೋಗ್ತಾ ಇದೆ. ನೀವು ಯಾರಾದರೂ ಹೋಗೋ ಆಸಕ್ತಿ ಇತ್ತು ಅಂತಂದರೆ ನನಗೆ ಮೊದಲೇ ತಿಳಿಸಿದ್ರೆ ಅದರ ಪ್ಯಾಕೇಜ್ ಡೀಟೇಲ್ಸನ್ನು ನಾನು ನಿಮಗೆ ಕೊಡ್ತೀನಿ. DM ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಐ ಡಿ ನನ್ನ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಇಲ್ಲ ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನಿಮಗೆ ರಿಟರ್ನ್ ಪಿಂಗ್ ಮಾಡ್ತೀನಿ. ನೋಡಿ, ಈ ರೀತಿ ಬಸ್ಗೆಲ್ಲ ಪೂಜೆ ಮಾಡಿ ಬಸ್ ಒಳಗೆ ಕೂಡ ದೇವರ ವಿಗ್ರಹ ಏನಾದ್ರು ಇಟ್ಟಿರ್ತಾರಲ್ಲ ಅದಕ್ಕೂ ಕೂಡ ಪೂಜೆ ಮಾಡಿ ಸ್ಟೇರಿಂಗಿಗೆ ಪೂಜೆ ಮಾಡಿ ಪೂರ್ತಿ ದೃಷ್ಟಿ ತೆಗೆದು ನಾವು ಹೊರಡ್ತೀವಿ. ಹೊರಡುವಾಗ ಎಲ್ಲ ತೆಗೆದು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಡಬೇಕಾದ್ರೆ ಮತ್ತೆ ದೇವಿಯ ನಾಮಸ್ಮರಣೆ ಮಾಡ್ತಾ ನಾವು ಯಾವ ಬಸ್ಸನ್ನು ಹತ್ತುತ್ತಾ ಇದ್ದೀವಿ ಆ ಬಸ್ಸಿಗೆ 3 ಸುತ್ತು ಅಂದರೆ 3 ಪ್ರದಕ್ಷಿಣೆ ಹಾಕಿ ಅಮ್ಮನವನ್ನು ನೆನೆಸ್ಕೊಂಡು ಮನಸ್ಸಲ್ಲಿ ಬಸ್ಸನ್ನು ಹತ್ತಬೇಕಾಗುತ್ತೆ. ಇದೆಲ್ಲ ಮುಗಿಸ್ಕೊಂಡು ನಾವೀಗ ಬಸ್ ಹತ್ತಿದ್ದೀವಿ. ಬಸ್ಸಲ್ಲಿ ಜರ್ನಿ ಮಾಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿತ್ತು ನಮ್ಮ ಬಸ್ ಜರ್ನಿ. ದಾರಿ ಉದ್ದಕ್ಕೂ ಆ ದೇವರ ನಾಮ ಹೇಳಿಕೊಂಡು ದೇವರ ಸಾಂಗಿಗೆ ಒಂದೆರಡು ಡ್ಯಾನ್ಸ್ ಮಾಡಿಕೊಂಡು ಹೊರಡ್ತಾ ಇದ್ವಿ. ಮೊದಲನೇದಾಗಿ ನಾವಿಲ್ಲಿ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದಿರೋದು ಅತ್ತಿಬೇಲೆನಲ್ಲಿ. ಇಲ್ಲೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ರೆ ಟೈಮ್ ಬೇರೆ ಆಗೋಗಿದೆ. ಅರ್ಲಿ ಮಾರ್ನಿಂಗ್ 4 o'clock ಎದ್ದಿರೋದು ನಾವೆಲ್ಲ ಅಂತ ಹೇಳಿ ಇಲ್ಲೇ ಬ್ರೇಕ್ಫಾಸ್ಟ್ಗೆ ಸ್ಟಾಪ್ ಮಾಡಿದರು. ಈ ರೀತಿ ದೇವಸ್ಥಾನಕ್ಕೆಲ್ಲ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಮಂಗಳಾರತಿ ತಗೊಂಡು ಹಾಗೆ ನೆಕ್ಸ್ಟ್ ನಾವು ಇಲ್ಲಿ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಬಂದ್ವಿ. ಅವರು ಮೊದಲೇ ಭಟ್ರನ್ನೆಲ್ಲ ಕರ್ಕೊಂಡು ಬಂದಿದ್ದರು, ಅಡುಗೆ ಭಟ್ರೆಲ್ಲ ಬಂದಿದ್ದರು, ರೇಷನ್ ಕೂಡ ಎತ್ಕೊಂಡು ಬಂದಿದ್ದರು. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಕೇಸರಿಬಾತ್ ಹಾಗೆ ಪಲಾವ್ನ ಕೊಟ್ಟಿದ್ದರು. ಅದಾದಮೇಲೆ ಒಂದು ಸ್ವಲ್ಪ ಮುಂದೆ ಬಂದಾಗ ಇಲ್ಲಿ ಟೀ ಬ್ರೇಕ್ ಅಂತ ಹೇಳಿ ನಿಲ್ಲಿಸಿದ್ರು. ನಮಗೆ ಬೇಕಾಗಿದ್ದ ಕಾಫಿ ಟೀ ನಾವು ಪರ್ಚೇಸ್ ಮಾಡ್ಬೋದಾಗಿತ್ತು. ನನಗೇನು ಕಾಫಿ ಬೇಡ ಅಂತ ಹೇಳಿ ಅಮ್ಮಗೆ ಒಂದು ಕಾಫಿ ತೊಗೊಂಡ್ವಿ, ಫಿಲ್ಟರ್ ಕಾಫಿ. ತುಂಬಾ ಚೆನ್ನಾಗಿತ್ತು, ಟೇಸ್ಟ್ ಸಕ್ಕತ್ತಾಗಿತ್ತು. ನಮ್ಮ ಮನೆಯಲ್ಲಿ ನಾವು ಫಿಲ್ಟರ್ ಕಾಫಿ ಮಾಡಿದಾಗ ಹೇಗಿರುತ್ತೆ ಟೇಸ್ಟ್, ಅದೇ ಟೇಸ್ಟ್ ಇತ್ತಂತೆ, ತುಂಬಾ ಚೆನ್ನಾಗಿತ್ತು. ನನಗೆ ಬೇಡ ಅಂತ ಹೇಳಿದ್ರು ಅಮ್ಮ ಒಂದು ಸ್ವಲ್ಪ
ಆದರೂ ಕುಡಿ ಅಂತ ಹೇಳಿ ಟೇಸ್ಟ್ ಮಾಡು ಚೆನ್ನಾಗಿರುತ್ತೆ ಫಿಲ್ಟರ್ ಕಾಫಿ ಅಂತ ಹೇಳಿ ಕೊಟ್ಟರು. ನಂಗೆ ಯೂಶ್ವಲಿ ಟ್ರಾವೆಲಿಂಗ್ ಮಾಡುವಾಗೆಲ್ಲ ಈ ಕಾಫಿ ಟೀ ಅಂತ ಎಲ್ಲ ಕುಡಿಯೋಕ್ಕೆ ಹೋಗಲ್ಲ, ಯಾಕಂದರೆ ಅದೊಂಥರ ಹೊಟ್ಟೆ ತೊಳಸುತ್ತೆ ಹಾಗಾಗಿ. ಬಟ್ ಇವತ್ತು ಅಮ್ಮ ಹೇಳಿದ್ರಿಂದ ಒಂಚೂರು ಟೇಸ್ಟ್ ಮಾಡಿದ್ದಾಯಿತು. ಎಲ್ಲರೂ ಕೂಡ ಹಾಗೆ ವಾಶ್ರೂಮ್ಗೆ ಹೋಗೋರಿದ್ರೆ ಹೋಗ್ಬೋದು, ಫ್ರೆಶ್ ಅಪ್ ಆಗೋಂಗಿದ್ರೆ ಆಗ್ಬೋದು ಅಂತ ಹೇಳಿ ಎಲ್ಲರೂ ಒಂದು ಸ್ವಲ್ಪ ಇಳಿದು ಒಂದು ಸ್ವಲ್ಪ ರಿಫ್ರೆಶ್ಮೆಂಟ್ ಮಾಡಿಕೊಂಡು ಒಂದೆರಡು ರೀಲ್ಸ್ ಕೂಡ ಮಾಡಿಕೊಂಡು ನೆಕ್ಸ್ಟ್ ನಾವು ರಿಟರ್ನ್ ಮತ್ತೆ ಬಸ್ ಹತ್ತುತ್ತಾ ಇದ್ವಿ. ನಾವಿಷ್ಟು ಜನ ನಮ್ಮೂರವರು, ಅಂದರೆ ನಮ್ಮ ಫ್ಯಾಮಿಲಿ ಹೋಗಿದ್ದಿದ್ದು. ಎಲ್ಲರೂ ಬಸ್ಸಲ್ಲಿದ್ದವರೆಲ್ಲ ನಮ್ಮ ಫ್ಯಾಮಿಲಿ ಫ್ರೆಂಡ್ಸೇ ಇದ್ದರು. ಬಟ್ ಇಷ್ಟು ಜನ ನಾವು ಕ್ಲೋಸ್ ರಿಲೇಟಿವ್ಸ್ ಏನಿದ್ರು, ಅಮ್ಮ ಅವರ ಅಣ್ಣ ಅವ್ರ ವೈಫ್, ತಮ್ಮನ ವೈಫ್, ಹಾಗೆ ಅವ್ರ ಮಕ್ಕಳು, ಇಷ್ಟು ಜನನು ಎಲ್ಲನೂ ಸ್ವಂತ ರಿಲೇಟಿವ್ಸೇ. ಅರೌಂಡ್ 15 ಸೀಟ್ಸ್ ನಮ್ಮದೇ ಇತ್ತು ಬಸ್ಸಲ್ಲಿ. ಹೀಗೆ ಕಾಫಿ ಟೀ ಎಲ್ಲ ಮುಗಿಸ್ಕೊಂಡು ನಾವು ಬಸ್ ಹತ್ತಿದ್ವಿ. ಬಸ್ ಹತ್ತುತ್ತಾನೆ ಈಶಾನು ಕೂಡ ಒಂದು ರೌಂಡ್ ನಿದ್ದೆ ಮಾಡ್ಕೊಂಡೆಲ್ಲ ಎದ್ದಿದ್ಲಲ್ಲ, ಅಲ್ಲಿ ಒಂದಷ್ಟು ಸ್ನ್ಯಾಕ್ಸ್ ತೊಗೊಂಡ್ಳು. ಹಾಗೆ ಮನೆಯಲ್ಲಿ ಒಂದಷ್ಟು ಸ್ನ್ಯಾಕ್ಸ್ ತೊಗೊಂಡು ಬಂದಿದ್ವಿ, ಚಿಪ್ಸ್ ಎಲ್ಲ. ಇವಳಿಗೆ ಫೇವ್ರೆಟ್ ಇದು ಬಿಂಗೋ ಕೊರಿಯನ್ ಲೇಸು, ಅದನ್ನು ತಿಂದ್ಕೊಂಡು ಬಂದ್ವಿ. ಇದಾದಮೇಲೆ ನಾವು ನೆಕ್ಸ್ಟ್ ಬಂದಿದ್ದು ವರಾಹಿ ಅಮ್ಮ ಟೆಂಪಲ್ಗೆ. ಇದು ವರಾಹಿ ಅಮ್ಮನ ದೇವಸ್ಥಾನದ ವಿಶೇಷತೆ ಅಂತೂ ತುಂಬಾ ಇದೆ. ನೀವು ಯಾರಾದರೂ ಈ ವರಾಹಿ ಅಮ್ಮನ ದೇವಸ್ಥಾನಕ್ಕೆ ವಿಸಿಟ್ ಮಾಡಿಲ್ಲ ಅಂದರೆ ಖಂಡಿತ ಒಂದು ಸತಿ ವಿಸಿಟ್ ಮಾಡಿ. ಈ ದೇವಸ್ಥಾನ ಇರೋದು ಪಲ್ಲಿಕೊಂಡ ಅನ್ನೋ ಒಂದು ಪ್ಲೇಸಲ್ಲಿ. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ. ಎಂಟರ್ ಆಗಿದ ತಕ್ಷಣ ಗಣೇಶನ ದೇವಸ್ಥಾನ ಕಾಣಿಸುತ್ತೆ. ಈ ಗಣೇಶನ ದೇವಸ್ಥಾನದ ಒಳಗಡೆ ಹಿಂದೆಗಡೆ ಒಂದು ಗುಹೆ ರೀತಿ ಮಾಡಿದ್ದಾರೆ. ಗುಹೆಯಿಂದ ಒಳಗಡೆ ಬಂದರೆ ಈ ರೀತಿ ಒಂದು ಅಮ್ಮನವರ ವಿಗ್ರಹ ಕೂಡ ನಮಗೆ ಇಲ್ಲಿ ಕಾಣಿಸುತ್ತೆ. ಈ ರೀತಿ ಗಣೇಶನ ವಿಗ್ರಹ ಹಿಂದೆಗಡೆ ಚಿಕ್ಕದಾಗಿದೆ, ಅದೇ ಮುಂದೆಗಡೆ ಬಂದರೆ ಅಂತೂ ತುಂಬಾ ದೊಡ್ಡ ಗಣೇಶನ ವಿಗ್ರಹ ಇದೆ. ತುಂಬಾ ಚೆನ್ನಾಗಿದೆ ಈ ಗಣಪತಿ ದೇವಸ್ಥಾನ ಕೂಡ. ವರಾಹಿ ಅಮ್ಮನ ದೇವಸ್ಥಾನ, ವರಾಹಿ ಅಮ್ಮ ಮಾತ್ರನೇ ಅಲ್ಲದೆ ಗಣಪತಿ ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮುಗಿಸ್ಕೊಂಡು ನೋಡಿ ಈ ರೀತಿ ಹೊರಗಡೆ ಬಂದು ತುಂಬಾ ಚೆನ್ನಾಗಿದೆ. ಈಶಾಗಂತೂ ಎಕ್ಸೈಟ್ ಆಗಿದ್ಲು, ಅವಳು ಗುಹೆ ಇದೆ ಮಮ್ಮಿ, ಗುಹೆ ಅಂತ ಹೇಳಿ. ನೋಡಿ ಈ ರೀತಿ ಒಂದಷ್ಟು ಜನ ಓಂ ಶಕ್ತಿ ದೇವರಿಗೆ ಮಾಲೆ ಹಾಕ್ಕೊಂಡಿರೋರೆ ಒಂದಷ್ಟು ಜನ ಇದ್ದರು. ನೋಡಿ ಈ ರೀತಿ ಗಣಪತಿ ದೇವಸ್ಥಾನ, ಇಲ್ಲಿಂದ ವರಾಹಿ ಅಮ್ಮನ ದೇವಸ್ಥಾನ ಈ ರೀತಿ ಕಾಣಿಸುತ್ತೆ. ಲೈಕ್ ಸ್ಟಾರ್ ಶೇಪಲ್ಲಿ ಇದನ್ನು ಕಟ್ಟಿದ್ದಾರೆ. ದಾರಿನಲ್ಲಿ ಹೋಗ್ತಾ ಹಾಗೆ ಇಲ್ಲಿ ಇನ್ನೊಂದು ಶಿವಲಿಂಗ ಕಾಣಿಸುತ್ತೆ. ಈಶಾ ಅಂತೂ ಕಾಪಾಡಪ್ಪ ಅಂತ ಇದ್ಲು. ಮುಂದೆಯಿಂದ ನೋಡಿದ್ರೆ ಶಿವನ ಪ್ರತಿಮೆ ಕಾಣಿಸುತ್ತೆ, ಹಿಂದೆಯಿಂದ ನೋಡಿದ್ರೆ ಆದಿಶಕ್ತಿಯ ಪ್ರತಿಮೆ ಕಾಣಿಸುತ್ತೆ. ಅರ್ಧನಾರೀಶ್ವರ ಲಿಂಗದ ಪ್ರತಿಷ್ಠಾಪನೆ ಥರ ಇದೆ ಇದು ದೇವರು. ಇಲ್ಲಿ ಪೂಜೆ ಥರ ಏನು ಮಾಡಲಿಲ್ಲ, ಅವರೇ ಬಂದು ದೀಪ ಹಂಚಿಸಿ ಕಡ್ಡಿ ಎಲ್ಲ ಹಂಚಿಸಿ ಪೂಜೆ ಮಾಡಿ ಹೋಗಿದ್ರು. ನಾವು ಬಂದು ಹೀಗೆ ದೇವರನ್ನ ಒಂದು ಸುತ್ತು ಪ್ರದಕ್ಷಿಣೆ ಹಾಕ್ಕೊಂಡು ಹೋಗ್ಬೋದಾಗಿದೆ. ಈ ರೀತಿ ಇತ್ತು ಇಲ್ಲಿನ ಪ್ಲೇಸ್, ತುಂಬಾ ಚೆನ್ನಾಗಿತ್ತು. ಇದಾದಮೇಲೆ ಒಂಚೂರು ಮುಂದೆ ಬಂದರೆ ಇಲ್ಲಿ ವೆಂಕಟರಮಣ ಸ್ವಾಮಿಯ ಒಂದು ವಿಗ್ರಹನ ಇಟ್ಟಿದ್ರು. ಹಾಗೆ ಅದ್ರ ಮುಂದೆ ಹೋಮದ ಕುಂಡ ಅಂತ ಏನು ಹೇಳ್ತಾರೆ ಅದು ಕೂಡ ಇತ್ತು. ಮೇ ಬಿ ಇಲ್ಲಿ ಹೋಮ ಎಲ್ಲ ಮಾಡುವಾಗ ಇಲ್ಲೇ ಮಾಡ್ತಾರೆ ಅಂತ ಅನಿಸುತ್ತೆ. ನೋಡಿ ಈ ರೀತಿ ಇದೆ ಪ್ಲೇಸ್ ಅಂತೂ ತುಂಬಾ ವಿಶಾಲವಾಗಿ ತುಂಬಾ ಪೀಸ್ಫುಲ್ ಆಗಿದೆ. ಇಲ್ಲಿ ಬಂದರೆ ಒಂದಿಷ್ಟು ಸೌಂಡ್ ಇರಲ್ಲ, ಎಷ್ಟು ಪೀಸ್ಫುಲ್ ಪ್ಲೇಸ್ ಅಂತಂದರೆ ಅಷ್ಟು ಪೀಸ್ಫುಲ್ ಪ್ಲೇಸ್, ತುಂಬಾ ಚೆನ್ನಾಗಿದೆ. ನೀವು ಒಂದು ಸತಿ ಇಲ್ಲಿ ವಿಸಿಟ್ ಮಾಡಿ, ಆಗ ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಈ ಪ್ಲೇಸ್, ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇಲ್ಲಿ ಪ್ಲೇಸ್ ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ ಅಂತ ಹೇಳಿ ಒಂದು ಗ್ರೂಪ್ ಫೋಟೋ ತೊಗೊಳ್ಳೋಣ ನಾವೆಲ್ಲರೂ ಅಂತ ಹೇಳಿ ಇಲ್ಲಿ ಒಂದು ಗ್ರೂಪ್ ಫೋಟೋನ ತಗೊಂಡ್ವಿ. ಈ ರೀತಿ ಒಂದು ಗ್ರೂಪ್ ಫೋಟೋ ತಗೊಂಡು ಮುಂದೆ ಹೋದ್ವಿ. ಇಲ್ಲಿ ಒಂದು ಪಿಚ್ ಸ್ಟಾಪ್ ಕೊಟ್ಟು ಒಂದು ಫೋಟೋಸ್ ಎಲ್ಲ ತಗೊಂಡು ಮುಂದೆ ಹೊರಟ ಮೇಲೆ ಈ ರೀತಿ ಕಾಣಿಸುತ್ತೆ. ಎಷ್ಟು ಹತ್ತಿರದಿಂದ ಆ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ. ಆ ದೇವಿ ಅಂತೂ ಸಾಕ್ಷಾತ್ ಆ ದೇವಿನೇ ಎದ್ದು ನಿಂತಂಗೆ ಕಾಣಿಸ್ತಾ ಇತ್ತು, ಅಷ್ಟು ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು ಈ ಪ್ಲೇಸ್. ವಾವ್ ಅನಿಸೋ ಥರ ಇತ್ತು. ನೋಡಿ ಈ ರೀತಿ ಸೆಂಟರಲ್ಲಿ ಪೇಂಟಲ್ಲಿ ರಂಗೋಲಿ ಎಲ್ಲ ಹಾಕಿದ್ದಾರೆ, ಎಷ್ಟು ಚೆನ್ನಾಗಿತ್ತು. ಒಂಥರ ಇಟ್ಸ್ ಲೈಕ್ 3D ರಂಗೋಲಿ ಥರ ನ್ಯಾಚುರಲ್ ಲುಕ್, ನ್ಯಾಚುರಲ್ ಎಫೆಕ್ಟ್ ಕೊಡ್ತಿದ್ರು. ಈ ದೇವಸ್ಥಾನ ಕೂಡ ಗ್ರೇನಲ್ಲಿದೆ, ಅಲ್ಲಿ ಮುಂದೆಗಡೆ ರಂಗೋಲಿ ಕೂಡ ಅದೇ ಕಾಂಬಿನೇಷನಲ್ಲಿ ಹಾಕಿದ್ದಾರೆ, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಒನ್ ಮೋರ್ ಥಿಂಗ್ ಇಲ್ಲೇನೆಂದರೆ ಮೇಲ್ ಅರ್ಚಕರು ಅಂದರೆ ಗಂಡಸರು ಯಾರು ಅರ್ಚಕರಿಲ್ಲ, ಇರೋದು ಹೆಣ್ಮಕ್ಳೇ. ಇಬ್ಬರು
ಲೇಡೀಸ್ ಇದ್ದರು, ಅರ್ಚನೆ ಪೂಜೆ ಎಲ್ಲ ಮಾಡಿಕೊಡ್ತಾಯಿದ್ರು. ತುಂಬಾ ಚೆನ್ನಾಗಿ ನಡೆಸ್ಕೊಟ್ರು ಅವರು ಕೂಡ. ನೋಡಿ, ಈ ರೀತಿ ಒಳಗಡೆ ಹೋದಾಗ ದೇವಿಯ ಒಂದು ಸುತ್ತು ಪ್ರದಕ್ಷಿಣೆ ಹಾಕಿ ನಂತರ ಮಂಗಳಾರತಿ ತಗೊಳ್ಬೇಕಾಗತ್ತೆ. ಇದ್ರ ಸುತ್ತ ಕೂಡ ಈ ವರಾಹಿ ಅಮ್ಮನ ಒಂದೊಂದು ಕಡೆ ಒಂದೊಂದು ಅನಿಮಲ್ ಮೇಲೆ, ಅಂದರೆ ಒಂದು ಪ್ರಾಣಿಗಳ ಮೇಲೆ ಕೂರಿಸಿದ್ದಾರೆ. ಹಸು ಆಗಿರ್ಬೋದು, ಸಿಂಹ ಆಗಿರ್ಬೋದು, ಹಾವಾಗಿರ್ಬೋದು, ಅಥವಾ ಗರುಡ ಆಗಿರ್ಬೋದು, ಹೀಗೆ ಕುದುರೆ ಆಗಿರ್ಬೋದು, ಹೀಗೆ 6 ವಾಹನಗಳ ಮೇಲೆ ದೇವ್ರನ್ನ ಕೂರಿಸಿರೋ ಥರ ಇಲ್ಲಿ ಒಂದಷ್ಟು ವಿಗ್ರಹಗಳನ್ನ ಕೂಡ ಇಟ್ಟಿದ್ದಾರೆ ದೇವರದು. ಇದಾದಮೇಲೆ ವರಾಹಿ ಅಮ್ಮನ ಹಿಂದೆ, ಎಕ್ಸಾಕ್ಟ್ ಹಿಂದೆ ನೋಡಿ, ಈ ರೀತಿ ಸರಸ್ವತಿ ದೇವಿ, ಶಕ್ತಿ ಅಮ್ಮ, ಹಾಗೆ ಮಹಾಲಕ್ಷ್ಮಿ ದೇವ್ರನ್ನ ಕೂಡ ಈ ರೀತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ಕೂಡ ತುಂಬಾ ಚೆನ್ನಾಗಿತ್ತು. ನಾನು ಬೇರೆ ಎಲ್ಲ ಕಡೆ ಹೋದಾಗ ದೇವ್ರನ್ನ ಕೂಡ ನೋಡಿದ್ದೀವಿ. ವಿಗ್ರಹಗಳೆಲ್ಲ ಚಿಕ್ಕದಾಗಿರುತ್ತೆ. ಚಿಕ್ಕದಾಗಿರೋ ವಿಗ್ರಹ ಅಂದರೆ ಇಷ್ಟು ದೊಡ್ಡದು ಬೃಹದಾಕಾರಗಳ ವಿಗ್ರಹ ನಾವು ಭೂದೇವಿ ಸಹಿತ ವರಾಹಿ ದೇವಸ್ಥಾನ ಇದೆಯಲ್ಲ, ಮೈಸೂರು ಹತ್ತಿರ ಏನಿದೆ, ಆ ದೇವಸ್ಥಾನ ಬೂಕನಕೆರೆ ವರಹ ದೇವಸ್ಥಾನ, ಆ ದೇವರು ಎಷ್ಟು ದೊಡ್ಡದಾಗಿದೆಯೋ ಇಲ್ಲಿ ಕೂಡ ಅಷ್ಟೇ ದೊಡ್ಡದಾಗಿ, ಅಷ್ಟೇ ಚೆನ್ನಾಗಿ ದೇವಸ್ಥಾನ ಮಾಡಿದ್ದಾರೆ. ನೋಡಿ, ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ಆ ದೇವರು ಅಂತ ಹೇಳಿ. ದೇವ್ರ ದರ್ಶನ ಮುಗಿಸ್ಕೊಂಡು, ದೇವ್ರನ್ನ ಒಂದು ಪ್ರದಕ್ಷಿಣೆ ಮುಗಿಸ್ಕೊಂಡು ನಂತರ ನಾವು ಹೊರಗಡೆ ಬರ್ತಾ ಇದ್ದೀವಿ. ಇನ್ನೇನು ಇಲ್ಲಿ ಅರಿಶಿಣ ಎಲ್ಲ ತೇದುತ್ತಾ ಇದ್ರು. ಅರಿಶಿಣ ಏನಕ್ಕೆ ತೇದುತ್ತಾ ಇದ್ದಾರೆ ಅಂತ ಅವ್ರನ್ನ ಕೇಳಿದ್ದಕ್ಕೆ ಅವರು ಹೇಳಿದ್ದು, ಇದು ಹರಕೆ ಮಾಡ್ಕೊಂಡಿರ್ತಾರಂತೆ. ಹರಕೆ ಮಾಡಿಕೊಂಡು ಆ ಹರಕೆನ ತೀರಿಸೋದಕ್ಕೆ, ಆ ಹರಕೆ ಏನು ಅಂದ್ಕೊಂಡಿದ್ದಾರೆ ಅದು ಆಗಿರೋದಕ್ಕೆ ಆ ದೇವಿಗೆ ಈ ರೀತಿ ಇಲ್ಲೇ ಸಿಗುತ್ತೆ ಅರಿಶಿನ ಕೊಂಬು ಕೂಡ. ಅರಿಶಿನ ಕೊಂಬನ್ನ ಈ ರೀತಿ ತೇದಿ ನಂತರ ಇಲ್ಲೇ ದೇವಿ ಒಂದು ಮೂರ್ತಿ ಸ್ಥಾಪನೆ ಮಾಡಿದ್ದಾರೆ. ನೋಡಿ, ಇಲ್ಲಿ ಮಾರ್ಬಲಲ್ಲಿ ದೇವಿಯ ಮೂರ್ತಿ ಇದೆ. ಆ ದೇವಿಗೆ ಈ ರೀತಿ ನೀರು ಹಾಕಿ ಅವರು ಏನು ಅರಿಶಿನ ತೇದಿದ್ರಲ್ವ, ಆ ಅರಿಶಿಣನ ದೇವಿಯ ಮುಖ, ಕೈ, ಕಾಲು ಎಲ್ಲ ಆ ದೇವಿಯ ಮೈಗೆ ಎಲ್ಲ ಅರಿಶಿಣನ ಹಚ್ಚಿ ಪೂಜೆ ಮಾಡಿಕೊಂಡು ಬರೋದ್ರಿಂದ ಅವರ ಹರಕೆ ತೀರಿಸ್ತಾರಂತೆ. ಈ ರೀತಿ ಆ ದೇವಿಯ ಪೂಜೆನ ಇಲ್ಲಿ ಮಾಡ್ತಾರೆ. ಎಷ್ಟು ಜನ, ತುಂಬಾ ಬಹಳ ಜನ ಇಲ್ಲಿ ಯಾವುದೇ ಹರಕೆ ಮಾಡಿಕೊಂಡ್ರೂ ಹಾಗೇ ಆಗುತ್ತೆ. ಒಂದು ಸಂಕಲ್ಪ ಮಾಡಿಕೊಂಡು ಆ ದೇವಿಗೆ ಈ ರೀತಿ ಏನೇ ಆದ್ರೂ ಈ ರೀತಿ ಬೇಡಿಕೊಂಡು ಅದಾದರೆ ಬಂದು ಈ ಹರಕೆ ತೀರಿಸ್ತೀನಿ ಅಮ್ಮ ಅಂತ ಬೇಡಿಕೊಂಡು ಬರ್ತಾರಂತೆ. ಅವರು ಹರಿಸ್ಕೊಂಡಿರೋದು ಇಲ್ಲಿ ನಡೆಯುತ್ತೆ. ಹಾಗೆ ನಡೆದ್ಮೇಲೆ ಬಂದು ಇಲ್ಲಿ ಅರಿಶಿಣನ ತೇದಿ ದೇವರಿಗೆ ಹಚ್ಚಿ ಪೂಜೆ ಮಾಡಿಕೊಂಡು ಹೋಗ್ತಾರಂತೆ. ಹಾಗೆ ಒಂದು ಸ್ವಲ್ಪ ಹೊರಗಡೆ ಬಂದರೆ ಇಲ್ಲಿ ಒಂದಷ್ಟು ವಿಗ್ರಹಗಳು, ಮಹಾವೀರ, ಬುದ್ಧ, ಹಾಗೆ ಮುನಿಗಳು ಎಲ್ಲರದೂ ಒಂದಷ್ಟು ವಿಗ್ರಹಗಳನ್ನ ನಾವು ಇಲ್ಲಿ ಕಾಣ್ಬೋದು. ಹಾಗೆ ಇಲ್ಲಿ ನಾಗರ ಪ್ರತಿಷ್ಠಾಪನೆ ಕೂಡ ಮಾಡಿದ್ದಾರೆ. ಆ ದೇವಿಗೆ ಪೂಜೆ ಮಾಡಿ ಹಚ್ಚಿದ ಅರಿಶಿಣನ ನಮಗೆ ಕೂಡ ಯಾರೋ ಒಬ್ಬರು ಪ್ರಸಾದ ರೀತಿಯಲ್ಲಿ ಕೊಟ್ಟರು. ಅದನ್ನು ನಾವು ಕೂಡ ಎಲ್ಲರೂ ಹಣೆಗೆ ಹಚ್ಕೊಂಡು ಬಂದ್ವಿ. ಇದಾದಮೇಲೆ ನೆಕ್ಸ್ಟು ನಾವು ಇಲ್ಲಿ ದೇವಸ್ಥಾನದ ಹತ್ರ ಬಂದಿದ್ದೀವಿ, ಅಂದರೆ ಓಂ ಶಕ್ತಿ ಟೆಂಪಲ್ ಹತ್ರ ಬಂದ್ವಿ. ಇಲ್ಲಿಗೆ ಬರೋಷ್ಟೊತ್ತಿಗೆ ನಮಗೆ ಅರೌಂಡ್ 8 ಆಗೋಗಿತ್ತು. ಬಿಕಾಸ್ ಅರೌಂಡ್ 1.5 hour ನಾವು ಟ್ರಾಫಿಕಲ್ಲೇ ಸಿಕ್ಕಾಕೊಂಡ್ಬಿಟ್ವಿ. ಮೇಲ್ಮರುವತ್ತೂರಿಗೆ ಬಂದು ಎಂಟ್ರಾಗಿದ್ದ ತಕ್ಷಣ ಬಸ್ಸಸ್ ಎಲ್ಲ ಫುಲ್ ಜಾಮ್. ನಾವು ಜಾಮಲ್ಲಿ ಸಿಕ್ಕಾಕೊಂಡಿದ್ದರಿಂದ ನಮಗೆ ಲೇಟ್ ಆಯಿತೇ ವಿನಃ ದರ್ಶನ ಅಂತೂ ತುಂಬಾ ಬೇಗ ಆಯಿತು. ನೀವು ಕೂಡ ಬನ್ನಿ, ಇಲ್ಲಿ ದೇವರ ದರ್ಶನ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಇದೆಲ್ಲ ನಿಮಗೆ ಇಷ್ಟ ಆಗಿದೆ, ಓಂ ಶಕ್ತಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಈ ವಿಡಿಯೋಗೆ ಈ ಕೂಡಲೇ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತೋದ್ರಿಂದ ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಸಿಗುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕೀಪ್ supporting me. Thank you. Bye.